ನಾವು ವೀರರಾಗಿ ಸಾಗೋಣ. ಯೇಸುವಿನ ಹಿಂದೆ ಹೋಗುವೆ, ಗುಡ್ಡ ಕಾಡು ಆದರೇನು. ಯೇಸುವಿನ ಹಿಂದೆ ಹೋಗುವೆ, ಗುಡ್ಡ ಕಾಡು ಆದರೇನು. ನೇಗಿಲ ಹಿಡಿದಿರುವೆ, ನಾ ತಿರುಗಿ ನೋಡಲಾರೆ. ನೇಗಿಲ ಹಿಡಿದಿರುವೆ, ನಾ ತಿರುಗಿ ನೋಡಲಾರೆ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಸಾವಿರಾರು ಕಷ್ಟ ಬಂದರು ಹತ್ತಿರಕ್ಕೆ ಬರಲಾರದು. ಸಾವಿರಾರು ಕಷ್ಟ ಬಂದರು ಹತ್ತಿರಕ್ಕೆ ಬರಲಾರದು. ಆತ್ಮನ ಆಯುಧ ಉಂಟು, ನಾ ಸೈತಾನನ ಗೆಲ್ಲುವೆ. ಆತ್ಮನ ಆಯುಧ ಉಂಟು, ನಾ ಸೈತಾನನ ಗೆಲ್ಲುವೆ. ಜಯ ಧ್ವಜ ಹಿಡಿಯೋಣ, ವೀರರಾಗಿ ಸಾಗೋಣ. ಜಯ ಧ್ವಜ ಹಿಡಿಯೋಣ, ವೀರರಾಗಿ ಸಾಗೋಣ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ. ನನ್ನೇಸು ಜೀವಿಸುವ, ನನ್ನೇಸು ಜೀವಿಸುವ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು. ಹೌದು, ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು. ಹೌದು, ನನ್ನಲ್ಲಿ ಇರುವನು. ಎಂತ ಆನಂದ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ಹೊಸ ಮನುಷ್ಯನಾಗಿಸಿದ, ಹೊಸ ಮನುಷ್ಯನಾಗಿಸಿದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು. ನನ್ನಲ್ಲಿ ಇರುವನು. ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು. ನನ್ನಲ್ಲಿ ಇರುವನು. ಎಂತ ಆನಂದ. ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ, ಪ್ರೇಮಾಭಿಷೇಕದಿಂದ ತುಂಬಿ ದಿನವು ನಡೆಸಿ, ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ತಂದ, ಅಧಿಕಾರವನ್ನು ತಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು. ನನ್ನಲ್ಲಿ ಇರುವನು. ಎಂತ ಆನಂದ. ಕೆಂಪು ಸಮುದ್ರ ದಾಟಿ ಹೋಗುವೆ, ಯೋರ್ದಾನ ತುಳಿದು ನಡೆವೆ. ಎಸ್, ಕೆಂಪು ಸಮುದ್ರ ದಾಟಿ ಹೋಗುವೆ. ಹೌದು, ಯೋರ್ದಾನ ತುಳಿದು ನಡೆವೆ. ಎರಿಕೋವ ಸುತ್ತಿ ಬರುವೆ, ಎರಿಕೋವ ಸುತ್ತಿ ಬರುವೆ.
ತುತ್ತೂರಿ ಊದಿ ಗೆಲ್ಲುವೆ, ತುತ್ತೂರಿ ಊದಿ ಗೆಲ್ಲುವೆ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ಹೌದು ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಹೌದು ಎಂತ ಆನಂದ. ಸ್ತುತಿ ಘನ ಮಹಿಮೆಯೆಲ್ಲ ಸ್ವಾಮಿ ನಿಮಗೆ ಸಲ್ಲಿಸುವೆ. ಸ್ತುತಿ ಘನ ಮಹಿಮೆಯೆಲ್ಲ ಅಯ್ಯ ನಿಮಗೆ ಸಲ್ಲಿಸುವೆ. ಹರುಷದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಹರುಷದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಂತ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಂತ ದಿನವೆಲ್ಲ. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ. ಡ್ಯಾಡಿ ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ. ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಡುವವನೇ. ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಡುವವನೇ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಂತ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಂತ ದಿನವೆಲ್ಲ. ಕನಿಕರ ಉಳ್ಳವನೇ, ಮರುಗುವ ದೇವನೇ. ಕನಿಕರ ಉಳ್ಳವನೇ, ಮನ ಮರುಗುವ ದೇವನೇ. ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವನೇ. ಹೌದು ರಾಜ, ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವನೇ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ನನ್ನ ಜೀವಂತ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ನನ್ನ ಜೀವಂತ ದಿನವೆಲ್ಲ. ಸೃಷ್ಟಿಗಿಂತ ಮೊದಲೇ ನೀನು ನನಗಾಗಿ ಜಡಿಯಲ್ಪಟ್ಟೆ. ಸೃಷ್ಟಿಗಿಂತ ಮೊದಲೇ ನೀನು ನನಗಾಗಿ ಜಡಿಯಲ್ಪಟ್ಟೆ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಂತ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ನನ್ನ ಜೀವಂತ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ
ನನ್ನ ಜೀವಂತ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ನನ್ನ ಜೀವಂತ ದಿನವೆಲ್ಲ, ಜೀವ ಇರುವಂತ ದಿನವೆಲ್ಲ. ಹಲ್ಲೆಲೂಯಾ. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ. ಹೌದು ಡ್ಯಾಡಿ, ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ. ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಡುವವನೇ. ಕಷ್ಟದಿ ಕರೆಯುವ, ಹೌದು, ಯಾರೆಲ್ಲ ಕಷ್ಟದಲ್ಲಿ ಕೂಗ್ತಾರೋ ಅವರೆಲ್ಲರ ಕೂಗನ್ನ ಲಾಲಿಸಿ ಬಿಡುಗಡೆ ಕೊಡುವ ಆತನು. ಹೌದು ರಾಜ. ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಡುವವನೇ. ಹಲ್ಲೆಲೂಯಾ. ನನ್ನೇಸು ರಾಜ, ಸ್ತೋತ್ರ. ನನ್ನೇಸು ರಾಜ, ಯೇಸು ರಾಜ, ಸ್ತೋತ್ರ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ನನ್ನ ಜೀವಂತ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ನನ್ನ ಜೀವಂತ ದಿನವೆಲ್ಲ, ನನ್ನ ಜೀವಂತ ದಿನವೆಲ್ಲ. ಹಲ್ಲೆಲೂಯಾ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ನನ್ನ ಜೀವಂತ ದಿನವೆಲ್ಲ. ಹಲ್ಲೆಲೂಯಾ. ನನ್ನ ಜೀವ ಇರೋವರೆಗೂ ನಿನ್ನನ್ನೇ ಸ್ತುತಿಸುವೆ, ನಿನ್ನನ್ನೇ ಘನಪಡಿಸುವೆ, ನಿನ್ನನ್ನೇ ಮೇಲೆತ್ತಿ ಮಹಿಮೆ ಪಡಿಸುವೆ. ಸ್ತುತಿಗೆ, ಸ್ತೋತ್ರಕ್ಕೆ, ಘನತೆಗೆ, ಗೌರವಕ್ಕೆ, ಆರಾಧನೆಗೆ ಯೋಗ್ಯನು ನೀನೇ. ಹಲ್ಲೆಲೂಯಾ. ನನ್ನ ಮನಸ್ಸು ನಿನ್ನ ಕಡೆಗೆ ಆಕರ್ಷಿತವಾಗಿದೆ ಡ್ಯಾಡಿ. ನನ್ನನ್ನು ಆಕರ್ಷಿಸಿರುವ ಕರ್ತನೇ, ನನ್ನನ್ನು ಸೆಳೆದಿರುವ ತಂದೆ, ನಿಮಗೆ ವಂದನೆ, ನಿಮಗೆ ವಂದನೆ. ಹಲ್ಲೆಲೂಯಾ. ನಿಮಗೆ ವಂದನೆ. ಹಲ್ಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಸ್ತೋತ್ರ ಡ್ಯಾಡಿ, ನಿಮಗೆ ಸ್ತೋತ್ರ, ಸ್ತೋತ್ರ, ನಿಮಗೆ ಸ್ತೋತ್ರ, ಸ್ತೋತ್ರ. ಎಸ್ ಎಸ್ ಲಾರ್ಡ್, ನಿಮಗೆ ಸ್ತೋತ್ರ. ಮನವ ಸೆಳೆದವನೇ, ಕಣ್ಣಲ್ಲಿ ನೆರೆದವನೇ, ನನ್ ಕರ ಹಿಡಿದವನೇ, ನನ್ ಪ್ರಿಯ ಯೇಸು ದೇವಾ. ಡ್ಯಾಡಿಯನ್ನು ನೋಡಿ ಹೇಳುವ, ಮನವ ಸೆಳೆದವನೇ. ಹೌದು ಡ್ಯಾಡಿ, ನನ್ ಕಣ್ಣಲ್ಲಿ ನೆರೆದವನೇ, ಕರ ಹಿಡಿದವನೇ, ನನ್ ಪ್ರಿಯ ಯೇಸು ದೇವಾ. ಕರೆಗಳನ್ನು ಚಾಚಿ ಹೇಳುವ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು, ನಿಮಗೆ ಸ್ತೋತ್ರ. ಹಾಗೆ ಡ್ಯಾಡಿಯನ್ನೇ ನೋಡಿ ಹೇಳಿ, ಜೀವಂತ ದಿನವೆಲ್ಲ ಹೃದಯದ ಆಳದಿಂದ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ.
ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ನಿನ್ನಲ್ಲಿ ನನ್ನ ಪ್ರೀತಿ ಅಗ್ನಿ ಜ್ವಾಲೆಯ. ಹೌದು, ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದೇನಪ್ಪ. ನಿನ್ನಲ್ಲಿ ನನ್ನ ಪ್ರೀತಿ, ಐ ಲವ್ ಯು ಜೀಸಸ್. ಅಗ್ನಿ ಜ್ವಾಲೆಯ ಪ್ರವಾಹವೇ ಬಂದರು ಕೆಡಿಸಲಾಗದಯ್ಯ. ಯಾವ ಸಮಸ್ಯೆ ಬಂದ್ರು ಈ ಪ್ರೀತಿಯನ್ನು ಅಡ್ಡಿಪಡಿಸ್ಲಿಕ್ಕಾಗಲ್ಲ. ನಿನ್ನ ಮೇಲಿನ ಪ್ರೀತಿ ಅಭಿಮಾನವನ್ನ ತೆಗೆದಾಕ್ಲಿಕ್ಕೆ ಆಗಲ್ಲ ಡ್ಯಾಡಿ. ಕೆಡಿಸಲಾಗದಯ್ಯ. ನಿಮಗೆ ಸ್ತೋತ್ರ ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಎಳೆದುಕೊಳ್ಳಯ್ಯ, ಓಡಿ ಬರುವೆನು. ನನ್ನನ್ನು ತೂಸು ಎಳೆ, ನಿನ್ನ ಬಳಿಗೆ ಬರುವೆನು. ನಿನ್ನ ಬಳಿಗೆ ಎಷ್ಟು ಕರ್ತನೆ ಸಾಧ್ಯ ಅಷ್ಟು ಸೆಳೆದುಕೋ ಸ್ವಾಮಿ. ಓಡಿ ಬರುವೆನು ನಾ, ಒಳಗೆ ನಡೆಸಯ್ಯ. ಪ್ರೀತಿಯ ಸವಿಯುವೆನು ಒಳಗೆ. ಹೌದು, ಇನ್ನೂ ಆಳವಾದ ಅನುಭವಕ್ಕೆ ನಡೆಸು ಡ್ಯಾಡಿ. ಓ ಪ್ರೀತಿಯ ಸವಿಯುವೆನು. ನಿಮಗೆ ಸ್ತೋತ್ರ ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಎಸ್ ಲೋ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಹೌದು ಡ್ಯಾಡಿ, ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ದ್ರಾಕ್ಷ ರಸಕ್ಕಿಂತಲೂ ಮಧುರವಾದವನೇ, ದ್ರಾಕ್ಷ ರಸಕ್ಕಿಂತಲೂ ಮಧುರವಾದವನೇ. ಉನ್ನತ ಪರಿಮಳವೇ ಎಲ್ಲೆಲ್ಲೂ ಸುವಾಸನೆ. ಉನ್ನತ ಪರಿಮಳವೇ ಎಲ್ಲೆಲ್ಲೂ ಸುವಾಸನೆ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಸ್ತೋತ್ರ ಡ್ಯಾಡಿ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಹೌದು ಡ್ಯಾಡಿ, ನಿಮಗೆ ಸ್ತೋತ್ರ ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಎಡಗೈ ಹೊರುತ್ತಲಿದೆ, ಬಲಗೈ ಆಪುತ್ತಿದೆ. ಹೌದು ಡ್ಯಾಡಿ, ಎಡಗೈ ಹೊರುತ್ತಲಿದೆ, ಬಲಗೈ ಆಪುತ್ತಿದೆ. ನನ್ನ ಇನಿಯನು ನೀ, ಹೃದಯ ನಾಯಕನೇ. ಹೌದು ಡ್ಯಾಡಿ, ನನ್ನ ಇನಿಯನು ನೀ,
ಹೃದಯ ನಾಯಕನೇ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಲೋ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ಸ್ತೋತ್ರ, ವಂದನೆ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಓ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವಂದನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಯೆಸ್ ಲಾರ್ಡ್. ಕರ್ತನೇ ನಿನ್ ಪಾದದಲ್ಲೇ ಕಾಲವೆಲ್ಲ ಉಳಿತಿರುವೆ. ಕರ್ತನೇ ನಿನ್ ಪಾದದಲ್ಲೇ ಕಾಲವೆಲ್ಲ ಕುಳಿತಿರುವೆ. ಕಾಲವೆಲ್ಲ ಕುಳಿತಿರುವೆ. I love you, Father. I love you, Daddy. I give you glory. I give you the honor. ನೀನೊಬ್ಬನೇ ಘನತೆಗೆ ಯೋಗ್ಯನು, ಗೌರವಕ್ಕೆ ಯೋಗ್ಯನು, ಆರಾಧನೆಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು. We worship you, Lord. We worship you, Jesus. We worship you, Father. We worship you, God. Hallelujah. Thank you, thank you. Thank you. Thank you. Thank you, Lord. ಕೃಪಾ ಸಂಪನ್ನನೆ, ನಿನ್ನ ಸಾನ್ನಿಧ್ಯದ ಸವಿಗಾಗಿ ಸ್ತೋತ್ರ. ಇನ್ನೂ ನಿಮ್ಮ ಅನುಭವದಲ್ಲಿ ನಮ್ಮನ್ನು ನಡೆಸಿ. ನಿಮಗೆ ಮಾತ್ರ ಘನತೆ ಗೌರವ ಸಲ್ಲಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಅನುಕೂಲವಾಗಿ ಯೂದನ ಪತ್ರಿಕೆ 21ನೇ ವಚನವನ್ನು ಓದುವ. ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ದೇವರ ಪ್ರೀತಿಯ ನೆಟ್ವರ್ಕ್ ಒಳಗೆ ನೀವು ಇರ್ರಿ. ದೇವರ ಪ್ರೀತಿ ನಿಮಗೆ ಅವೈಲಬಲ್ ಆಗಿರುವಂತಹ ಒಂದು ಅಟ್ಮಾಸ್ಫಿಯರ್ನಲ್ಲಿ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಅಂತ ಹೇಳ್ತಾ ಇದ್ದೇನೆ. ದೇವರ ಪ್ರೀತಿ ಅಂತೂ ಅಪರಿಮಿತವಾಗಿದೆ. ಆದರೆ ನಾವು ಆ ಪ್ರೀತಿಯನ್ನು ಹೊಂದಲಿಕ್ಕೆ, ಅನುಭವಿಸ್ಲಿಕ್ಕೆ ಒಂದು ಯೋಗ್ಯರಾಗಿರಬೇಕು. ಹಲ್ಲೆಲೂಯ. ಆ ಸ್ಥಾನದಲ್ಲಿ ನಾವು ನಿಲ್ಲಬೇಕು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾಮಕ್ಕೆ ಸ್ತೋತ್ರ. ಇವತ್ತಿನ ನಮ್ಮ ಮುಂದುವರೆದ ಧ್ಯಾನದ ಅಂಶವಾಗಿ ಕೀರ್ತನೆಗಳು 119, 165ನೇ ವಚನವನ್ನು ಓದುವ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ.
ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣವಾದಂಥ ಸಮಾಧಾನ ಇರ್ತದೆ. ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ದೇವರ ಪ್ರೀತಿಯ ಅಟ್ಮಾಸ್ಫಿಯರ್ ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ದೇವರ ವಾಕ್ಯವನ್ನು ಪ್ರೀತಿಸುವಂತಹ ಒಂದು ಸ್ಟೇಟಸ್. ಹಲ್ಲೆಲೂಯ. ಯಾರು ದೇವರ ವಾಕ್ಯವನ್ನು ಪ್ರೀತಿಸ್ತಾರೋ ಅವ್ರ ಮೇಲೆ ದೇವರ ಪ್ರೀತಿ ಅಪರಿಮಿತವಾಗಿದೆ. ಅವರಿಗೆ ತನ್ನ ಸಂಪೂರ್ಣ ಸಮಾಧಾನವನ್ನು ದೇವರು ಒದಗಿಸಿಕೊಡ್ತಾನೆ. ನನ್ನ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೀನಿ, ಈ ಲೋಕವು ಕೊಡುವ ರೀತಿಯಲ್ಲಿ ನಾನು ಕೊಡುವುದಿಲ್ಲ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂಬುದಾಗಿ ಕರ್ತನು ಹೇಳಿದನು. ಹಲ್ಲೆಲೂಯ. ಯಾರು ದೇವರ ವಾಕ್ಯವನ್ನು ಪ್ರೀತಿಸ್ತಾರೋ ಅವರಿಗೆ ಒಂದು ದೈವಿಕವಾದಂಥ ಶಾಂತಿಯನ್ನು, ಸಮಾಧಾನವನ್ನು ಅನುಗ್ರಹಿಸುತ್ತಾನೆ. ಯಾರು ತನ್ನ ವಾಕ್ಯದ ಮೇಲೆ ಪ್ರೀತಿಯನ್ನು, ಆಸಕ್ತಿಯನ್ನು ಕಾಪಾಡ್ಕೊಳ್ತಾರೋ ಅವರಿಗೆ ದೇವರ ಪ್ರೀತಿ, ದೇವರ ಸಮಾಧಾನ, ದೇವರ ಅನುಗ್ರಹ ರೀಚಬಲ್ ಆಗಿದೆ. ಹಲ್ಲೆಲೂಯ. ಕೀರ್ತನೆಗಾರನು 1ನೇ ಕೀರ್ತನೆ 2ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಹಲ್ಲೆಲೂಯ. ಯಾರು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ, ಈ ಯೆಹೋವನ ಧರ್ಮಶಾಸ್ತ್ರದಲ್ಲಿ ನಮಗೊಂಥರ ಖುಷಿ ಉಂಟಾಗಬೇಕು, ಇದರ ಮೇಲೆ ಪ್ರೀತಿ ಹೆಚ್ಚಾಗಬೇಕು. ಕರ್ತನ ನಾಮಕ್ಕೆ ಸ್ತೋತ್ರ. ಅವರು ದೇವರ ಪ್ರೀತಿಯ ನೆಟ್ವರ್ಕ್ನಲ್ಲಿ, ದೇವರ ಕೃಪೆಯ ನೆಟ್ವರ್ಕ್ದಲ್ಲಿ, ದೇವರ ಸಹಾಯದ ನೆಟ್ವರ್ಕ್ನಲ್ಲಿ ಇರುವವರು. ಈ ಧರ್ಮಶಾಸ್ತ್ರದ ಮೇಲೆ ಪ್ರೀತಿ ಇದ್ದರೆ ನೆಕ್ಸ್ಟ್ ನೋಡಿ ವಾಕ್ಯ ಏನು ಹೇಳ್ತದೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ, ಈಗ ನೋಡಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲಾಗುವುದು. ಯಾರ ಕಾರ್ಯ? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಧ್ಯಾನ ಮಾಡ್ತಾನಲ್ಲ. ಹಲ್ಲೆಲೂಯ. ಇವತ್ತು ನಾವು ಈ ಒಂದು ಆಪಟೈಟ್ ನಮಗೆ ಇರಬೇಕು ಅಂತ ಹೇಳಿ ಕೇಳ್ಕೋಬೇಕು. ನನಗೆ ಈ ದಾಹ, ಈ ವಾಕ್ಯದ ಮೇಲಿನ ಪ್ರೀತಿ, ವಾಕ್ಯದ ಮೇಲಿನ ಆಸಕ್ತಿ ನನಗೆ ಕೊಡಪ್ಪ ಅಂತ ಹೇಳಿ ಈ ಒಂದು ಪ್ರೀತಿಯಲ್ಲಿ, ವಾಕ್ಯದಲ್ಲಿ, ಆಸಕ್ತಿಯಲ್ಲಿ ನಾವು ನಮ್ಮನ್ನು ಕಾಪಾಡಿಕೊಳ್ಳೋದಾದರೆ ನಿಜಕ್ಕೂ ಅದು ನೆಕ್ಸ್ಟ್ ಆಶೀರ್ವಾದ, ಎಲ್ಲವೂ ಸಫಲಾಗುವ ಒಂದು ಕೃಪೆಯ ವಾತಾವರಣ, ಮತ್ತು ಪೂರ್ಣ ಸಮಾಧಾನ ಸಿಕ್ಕುವಂತಹ ವಾತಾವರಣ, ವಿಘ್ನಗಳೆಲ್ಲ ತೊಲಗಿ ಹೋಗುವ ವಾತಾವರಣ. ದಿಸ್ ಈಸ್ ದೇವರ ಪ್ರೀತಿಯ ಅಟ್ಮಾಸ್ಫಿಯರ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಲೂಕನ ಸುವಾರ್ತೆ 10ನೇ ಅಧ್ಯಾಯದ 40ನೇ ವಾಕ್ಯದಲ್ಲಿ ಮರಿಯಳು ಯೇಸುವಿನ ಪಾದದಲ್ಲೇ ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದಳು. ಯೇಸು ಸ್ವಾಮಿ ಆಕೆ ವಿಷಯವಾಗಿ ಮುಂದುವರಿಸಿ ಹೇಳ್ತಾರೆ, ಈಕೆ ಶ್ರೇಷ್ಠವಾದ ಪಾಲನ್ನು ಆಯ್ಕೆ ಮಾಡಿಕೊಂಡಳು. ನಾವು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಬೇಕಾದಷ್ಟು ಇದೆ, ಆದರೆ ಆತನ ಪಾದದಲ್ಲಿ ಕುಳಿತುಕೊಂಡು ವಾಕ್ಯವನ್ನು ಕೇಳ್ತಾ ಇರುವುದು ಶ್ರೇಷ್ಠವಾದ ಭಾಗ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಓದಿ ಅದನ್ನು. 40ನೇ ವಚನ ಏನು ಹೇಳ್ತದೆ? ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ವಾಕ್ಯ ಕೇಳಬೇಕೆಂಬ ಹಂಬಲ ಆಕೆಯಲ್ಲಿತ್ತು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಕೆಳಗಡೆ ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು, ಅಂದ್ರೆ ಮರಿಯಳೇ ಒಂದೇ ಒಂದು ಬೇಕಾಗಿರೋದು ಅದೇನೆಂದರೆ, ಈ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದ, ಬೆಸ್ಟ್ ಪೋರ್ಷನ್ನ ಆಯ್ಕೆ ಮಾಡ್ಕೊಂಡಿದ್ದು. ಅಂದರೆ ಆತನ ಪಾದದಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಾ ಇರೋದು, ಅಂದರೆ ವಾಕ್ಯ ಕೇಳಬೇಕೆಂಬ ಆ ದಾಹ ಇದೆ ನೋಡಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಶಿ ಹ್ಯಾಸ್ ಚೋಸನ್ ದ ಬೆಸ್ಟ್ ಪೋರ್ಷನ್, ಶ್ರೇಷ್ಠವಾದ ಪಾಲು. ಅದನ್ನು ಯೇಸು ಸ್ವಾಮಿ ಹೆಂಗೆ ಪರಿಗಣಿಸ್ತಾ ಇದ್ದಾರೆ? ಎಲ್ಲಕ್ಕಿಂತ ವಿಶೇಷವಾದದ್ದಾಗಿ ಪರಿಗಣಿಸ್ತಾರೆ. ಈ ವಾಕ್ಯದಲ್ಲಿ ಈ ದಾಹ ಯಾರಿಗಿದೆಯೋ ಅವರು ಬೇರೆ ಎಲ್ಲರಿಗಿಂತ ವಿಶೇಷವಾದಂತಹ ಕೃಪೆಯನ್ನು ಹೊಂದಿಕೊಂಡವರು. ಹಲ್ಲೆಲೂಯ. ಅವರ ವಿಷಯದಲ್ಲಿ ದೇವರು ಯಾವ ಆಶೀರ್ವಾದವನ್ನು ತಡೆ ಮಾಡೋದಿಲ್ಲ. ಬೇರೆ ಎಲ್ಲ ಮರಗಳು ಸಹ ಎಲೆಗಳು ಉದುರಿ ಹೋಗ್ಬಿಟ್ರೂ ಸಹ ಈ ಮರದಲ್ಲಿ ಎಲೆ ಉದುರಿ ಹೋಗೋದಿಲ್ಲ, ಇವರು ಕುಗ್ಗಿ ಹೋಗೋದಿಲ್ಲ, ಇವರು ಕಂಗೆಟ್ಟು ಹೋಗೋದಿಲ್ಲ. ಇವರು ತಕ್ಕ ಕಾಲದಲ್ಲಿ ಫಲ ಕೊಡುವ ಮರದ ಹಾಗೆ ಎಲ್ಲ ಕಾರ್ಯಗಳಲ್ಲಿ ಸಫಲರಾಗಿರ್ತಾರೆ.
ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಜೀವಿಸಿದ ದಿನಗಳಲ್ಲಿ ಜನರಲ್ಲಿ, ಶಿಷ್ಯರಲ್ಲಿ ಇಂತಹ ಒಂದು ದಾಹ ಇತ್ತು. ಗುಂಪು ಗುಂಪಾಗಿ ಬರ್ತಾ ಇದ್ರಂತೆ. ನೋಡಿ, ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 15ನೇ ವಾಕ್ಯವನ್ನು ಓದಿ. ಲೂಕ 5:15. ಏನಕ್ಕೆ ಬರ್ತಾ ಇದ್ರು? ಆದರೂ ಆತನ ಸುದ್ದಿಯು ಮತ್ತಷ್ಟು ಹಬ್ಬಿತು ಮತ್ತು ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ತಮ್ಮ ಜಾಡ್ಯಗಳನ್ನು ವಾಸಿ ಮಾಡಿಸಿಕೊಳ್ಳುವುದಕ್ಕೂ, ತಮ್ಮ ಕಾಯಿಲೆ, ಕಷ್ಟ, ನೋವು, ತೊಂದರೆಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೂ ಗುಂಪಾಗಿ ನೆರೆದರು. ಗುಂಪಾಗಿ ಬರ್ತಾ ಇದ್ರಂತೆ. ಗುಂಪಾಗಿ ಬರ್ತಾ ಇದ್ರು. ಅದ್ಭುತ, ಅತಿಶಯನೂ ಕೂಡ ಇದೆ. ಆದರೆ ಅದಕ್ಕಿಂತ ಮೊದಲು ವಾಕ್ಯ ಏನು ಹೇಳ್ತದೆ? ಆತನ ಉಪದೇಶವನ್ನು ಕೇಳುವುದಕ್ಕೆ ಜನ ಆ ರೀತಿಯಾಗಿ ತೊರೆಯುತ್ತಿದ್ರಂತೆ. ಗುಂಪಾಗಿ ಬರ್ತಾ ಇದ್ರು. ಆತನ ವಾಕ್ಯದ ಮೇಲೆ ಅಷ್ಟು ಒಂದು ಹಸಿವು, ಅಂತಹ ಒಂದು ದಾಹ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಅಂಥವ್ರನ್ನ ಎಂದಿಗೂ ದೇವರು ಬಿಡೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದುವರಿಸಿ ಓದಿ 6ನೇ ಅಧ್ಯಾಯ 17ನೇ ವಚನದಲ್ಲಿ. ಆಮೇಲೆ ಆತನು ಅವರ ಸಂಗಡ ಬೆಟ್ಟದಿಂದ ಇಳಿದು ಸಮಭೂಮಿಯಲ್ಲಿ ನಿಂತನು. ಆತನ ಶಿಷ್ಯರ ದೊಡ್ಡ ಗುಂಪು ಮತ್ತು ಎಲ್ಲಾ ಯೂದಾಯದಿಂದಲೂ ಯೆರೂಸಲೇಮಿನಿಂದಲೂ ತೂರ್, ಸೀದೋನ್ ಪಟ್ಟಣಗಳಿರುವ ಸಮುದ್ರ ತೀರದಿಂದಲೂ ಬಂದಿದ್ದ ಜನರ ಮಹಾ ಸಮೂಹವು ಆತನ ಸಂಗಡ ಇದ್ದವು. ಆ ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ, ಬೇರೆ ಎಲ್ಲ ಇದೆ, ಅದ್ಭುತ ಸೂಚಕ ಕಾರ್ಯ ಇದೆ. ಮೇಯ್ನ್ ಆಗಿ ಅವ್ರು ಬಂದಿದ್ದು ಏನಕ್ಕೆ ಅಂದರೆ ಆತನ ಉಪದೇಶವನ್ನು ಕೇಳುವುದಕ್ಕೆ. ಹಲ್ಲೆಲೂಯಾ. ಆತನ ಉಪದೇಶವನ್ನು ಕೇಳುವುದಕ್ಕೆ ಮಹಾ ಸಮೂಹ ಗುಂಪಾಗಿ ಬರ್ತಾ ಇದ್ರು. ಇವತ್ತು ನಮ್ಮ ಮಧ್ಯದಲ್ಲಿ ಅಂತಹ ಒಂದು ದಾಹ ದೇವರ ವಾಕ್ಯಕ್ಕೆ ಉಂಟಾಗಬೇಕು. ವಾಕ್ಯ ಕೇಳುವುದಕ್ಕೂ, ಧ್ಯಾನ ಮಾಡುವುದಕ್ಕೂ, ವಾಕ್ಯ ಓದಬೇಕೆಂಬ ಅಂತಹ ಅಪರಿಮಿತವಾದಂತಹ ಒಂದು ಅಂತರ್ಯದ ಹುಮ್ಮಸ್ಸು ಉಂಟಾಗಬೇಕು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 1ನೇ ವಚನವನ್ನು ಓದಿ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ತನ್ನ ಬಳಿಗೆ ಬಂದ ಶಿಷ್ಯರಿಗೆ ಯೇಸು ಸ್ವಾಮಿ ಉಪದೇಶ ಮಾಡಿದ್ರು. ಅಲ್ಲಿ ಉಪದೇಶ ಕೇಳಲಿಕ್ಕೆ ಎಲ್ಲ ಹತ್ರ ಬಂದರು. ಅಲ್ಲಿ ನೋಡಿ, ನೀವು ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರಂತ ಪ್ರಾರಂಭ ಮಾಡಿ ಹೆಚ್ಚು ಕಡಿಮೆ 2-3 ಅಧ್ಯಾಯ ಕಂಟಿನ್ಯೂಸ್ ಉಪದೇಶ ಮುಂದುವರಿತಾ ಇದೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. 28ನೇ ವಚನ, 7ನೇ ಅಧ್ಯಾಯ 28ನೇ ವಚನಕ್ಕೆ ಬನ್ನಿ. ಯೇಸು ಈ ಮಾತುಗಳನ್ನು ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಆಶ್ಚರ್ಯಪಟ್ಟರು. ಹಲ್ಲೆಲೂಯಾ. ಅಷ್ಟು ಕೂತ್ಕೊಂಡು ಅವ್ರು ಕೇಳ್ತಾ ಇದ್ದಾರೆ. ನೋಡಿ, ಈ ರೀತಿ ಕೇಳಿದಂಥವ್ರಿಗೆ ಯೇಸು ಸ್ವಾಮಿ ಅದ್ಭುತ ಅತಿಶಯಗಳನ್ನು ಮಾಡಿದರು. ಇವ್ರನ್ನ ಹಂಗೆ ಕಳಿಸ್ಬಿಡೋಕ್ಕೆ ನನಗೆ ಮನಸ್ಸಿಲ್ಲ, ಇವರಿಗೆ ಆಹಾರ ಕೊಡಬೇಕು ಅಂತ ಹೇಳಿ ಅವರೆಲ್ಲರನ್ನ ಪೋಷಿಸಿ ಕಳಿಸ್ತಾರಲ್ಲ. ವಾಕ್ಯದ ಮೇಲೆ ಯಾರಿಗೆ ದಾಹ ಇದೆ, ಅವರು ಮಿಕ್ಕಿದ ನಮ್ಮಲ್ಲಿ ಇಹಲೋಕ ಸಂಬಂಧವಾದ ಎಲ್ಲ ಅಗತ್ಯಗಳ ವಿಷಯದಲ್ಲಿ ದೇವರು ಕಾಳಜಿ ವಹಿಸ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಅಪೊಸ್ತಲನಾದ ಪೇತ್ರನು ಈ ರೀತಿಯಾಗಿ ಹೇಳ್ತಾನೆ. ಯೋಹಾನ 6ನೇ ಅಧ್ಯಾಯ 68ನೇ ವಚನದಲ್ಲಿ ಪೇತ್ರನು ಹೇಳ್ತಾನೆ, ಸೀಮೋನ್ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ಇನ್ನೆಲ್ಲಿಗೆ ನಾವು ಹೋಗೋಣ ಸ್ವಾಮಿ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ನಿನ್ನಲ್ಲಿ ಅದ್ಭುತ ಇದೆ, ನಿನ್ನಲ್ಲಿ ಮಿರಾಕಿಲ್ ಇದೆ, ನಿನ್ನಲ್ಲಿ ಫುಡ್ ಇದೆ, ಮೀನಿದೆ ಅಂತ, ಬ್ರೆಡ್ ಇದೆ, ಮೀನಿದೆ ಅಂತ ಹೇಳಲಿಲ್ಲ. ನಿನ್ನಲ್ಲಿ ಜೀವಕರವಾದಂತಹ ಜೀವ ಕೊಡುವ, ನಿತ್ಯ ಜೀವ ಕೊಡುವ ವಾಕ್ಯ ಇದೆ. ಹಲ್ಲೆಲೂಯಾ. ಪೇತ್ರನು ಬಹಳ ಕ್ಲಿಯರಾಗಿ ಹೇಳ್ತಾ ಇದ್ದಾನೆ, ಯಾಕೆ ನಾನು ನಿನ್ನನ್ನು ಹಿಂಬಾಲಿಸ್ತಾ ಇದ್ದೀನಿ. ಯೇಸು ಸ್ವಾಮಿಯ ಹಿಂದೆ ಬಂದ ಬಹಳಷ್ಟು ಜನ ಹಿಂಜಾರಿ ಹೊರಟೋಗ್ಬಿಟ್ರು. ಆಗ ಯೇಸು ಸ್ವಾಮಿ ಬಹಳ ದುಃಖದಿಂದ ಶಿಷ್ಯರು ನೋಡಿ ಕೇಳ್ತಾರೆ, ಏನ್ರಪ್ಪ ನೀವು ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ಆಗ ಪೇತ್ರನು ಹೇಳ್ತಾನೆ, ನಿನ್ನನ್ನು ಆಗಲಿ ನಾನೆಲ್ಲಿ ಹೋಗಲಿ, ಜೀವದ ವಚನ ನೀನೇ, ನಿತ್ಯ ಜೀವದ ವಚನ ನೀನೇ, ನಿತ್ಯ ಜೀವದ ವಚನ ನೀನೇ.
ಪೇತ್ರನಿಗೆ ಗೊತ್ತಾಗ್ಬಿಡ್ತು ಗುಟ್ಟು. ಜೀವ ಕೊಡುವಂತಹ ವಾಕ್ಯಗಳು ನಿನ್ನಲ್ಲಿದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ವಾಕ್ಯದ ಮೇಲೆ ಒಂದು ಅಪರಿಮಿತವಾದಂಥ ಆಸಕ್ತಿ, ದಾಹ, ಹಸಿವು ನಮಗುಂಟಾಗಬೇಕು. ಪೇತ್ರನು 1 ಪೇತ್ರ 2ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳ್ತಾನೆ, ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಮಕ್ಕಳು ಎಳೆ ಕೂಸು, ಅದು ಹಾಲಿಗಾಗಿ ಹೇಗೆ ತವಕಿಸುತ್ತೆ. ಓದಿ ಅದನ್ನು. ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಹಲ್ಲೆಲೂಯಾ. ಪಾರಮಾರ್ಥಿಕವಾದ ಶುದ್ಧ ಹಾಲು ಯಾವುದಂತ ಹೇಳಿದ್ರೆ ಬೇರೆ ಯಾವುದೆಲ್ಲ, ದಿಸ್ ಇಸ್ ದ ಪ್ಯೂರ್ ಮಿಲ್ಕ್. ಹಲ್ಲೆಲೂಯಾ. ನಮ್ಮ ಜೀವಿತಕ್ಕೆ ಬೇಕಾದಂತಹ ಎನರ್ಜಿ ಕೊಡುವಂತಹ, ಯಾವ ರೀತಿ ಅದು ಪೊಲ್ಯೂಟ್ ಆಗದಂತಹ, ಯಾವ ಕಲಬೆರಕೆ ಇಲ್ಲದಂತಹ ಜೀವವಾಕ್ಯ. ಹಲ್ಲೆಲೂಯಾ. ಇದ್ರ ಮೇಲೆ ಒಂದು ಹಸಿವು, ದಾಹ ನಮಗೆ ಉಂಟಾಗಬೇಕು. ಇವತ್ತು ಅದಕ್ಕಾಗಿ ಪ್ರಾರ್ಥನೆ ಮಾಡುವ. ಯಾರು ಈ ವಾಕ್ಯದಲ್ಲಿ ಹಸಿವು ದಾಹ ಉಳ್ಳವರಾಗಿದ್ದಾರೋ ಅವರ ವಿಷಯದಲ್ಲಿ ದೇವರು ಮಿರಾಕಲ್ ಮಾಡ್ತಾರೆ. ಅವ್ರಿಗೆ ಬೇಕಾದ ಗೈಡೆನ್ಸ್ ಕೊಡ್ತಾರೆ, ಅವ್ರಿಗೆ ಬೇಕಾದಂತಹ ಅದ್ಭುತಗಳನ್ನು ಮಾಡ್ತಾರೆ, ಸಮಾಧಾನ ಕೊಡ್ತಾರೆ, ನೆಮ್ಮದಿ ಕೊಡ್ತಾರೆ, ನಿತ್ಯಕ್ಕೆ ದಾರಿ ತೋರಿಸ್ತಾರೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಆ ಒಂದು ಅಟ್ಮಾಸ್ಫಿಯರ್, ವಾಕ್ಯದ ಅಟ್ಮಾಸ್ಫಿಯರ್ ನಮಗೆ ಬ್ಲೆಸ್ಸಿಂಗ್. ಆತನ ಪ್ರೀತಿಯನ್ನು ಸವಿಲಿಕ್ಕೆ ರೈಟ್ ಅಟ್ಮಾಸ್ಫಿಯರ್ ಇಸ್ ದ ವರ್ಡ್ ಆಫ್ ಗಾಡ್. ವಾಕ್ಯದಲ್ಲಿ ನಾವು ಸಮಯ ಕಳೆಯುವಾಗ, ವಾಕ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವಾಗ, ವಾಕ್ಯ ಕೇಳಿಸಿಕೊಳ್ಳುವುದಕ್ಕೂ ಧ್ಯಾನ ಮಾಡುವುದಕ್ಕೂ ತೊಡಗಿಸಿಕೊಳ್ಳುವಾಗ ಆತನ ಕೃಪೆಯನ್ನು, ಆತನ ಪ್ರೀತಿಯನ್ನು, ಆತನ ಅನುಗ್ರಹವನ್ನು, ಆತನ ಅನುದಾನಗಳನ್ನು ನಾವು ಅನುಭವಿಸಲಿಕ್ಕೆ ಒಂದು ರೈಟ್ ಅಟ್ಮಾಸ್ಫಿಯರ್ನ ನಾವು ಏರ್ಪಡಿಸ್ಕೊಳ್ತೀವಿ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಕೇಳೋಣ. ನಿನ್ನ ಪ್ರೀತಿಯ ವಾತಾವರಣದಲ್ಲಿ, ನಿನ್ನ ಪ್ರೀತಿಯ ಒಂದು ವಲಯದ ಒಳಗೆ, ನಿನ್ನ ಪ್ರೀತಿಯಲ್ಲಿ ನಮ್ಮನ್ನು ಕಾಪಾಡಿಕೊಳ್ಳಿಕ್ಕೆ ಕೃಪೆ ಕೊಡಪ್ಪ. ಹೌದು, ವಾಕ್ಯದಲ್ಲಿ ಇರುವವರು ನಿನ್ನ ಪ್ರೀತಿಯಲ್ಲಿ ಇರುವವರು. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನ್ನ ವಾಕ್ಯದಲ್ಲಿ ಕರ್ತನೆ ಯಾರು ತಮ್ಮನ್ನು ತೊಡಗಿಸ್ಕೊಳ್ತಾರೋ, ಯಾರು ಇದನ್ನು ಪ್ರೀತಿಸ್ತಾರೋ ಅವರಿಗೆ ಸಂಪೂರ್ಣ ಸಮಾಧಾನ ಇದೆ. ನಮಗೆ ಇವತ್ತು ವಾಕ್ಯದ ಮೇಲೆ ಪ್ರೀತಿ ಕೊಡಪ್ಪ, ವಾಕ್ಯದ ಮೇಲೆ ದಾಹ ಕೊಡಪ್ಪ, ವೈರಾಗ್ಯ ಕೊಡಪ್ಪ. ಕಡ್ಡಾಯಕ್ಕಾಗಿ ಯಾರು ವಾಕ್ಯ ಓದಬಾರ್ದು, ಒಂದು ನಿಯಮಕ್ಕಾಗಿ ಯಾರು ಬೈಬಲ್ ಕೈಲಿ ಹಿಡ್ಕೋಬಾರ್ದು. ಇದರಿಂದ ಕರ್ತನೆ ನಿನ್ನ ಉತ್ತೇಜನವನ್ನು ಹೊಂದಿಕೊಳ್ಬೇಕು. ಉನ್ನತ ಬಲವನ್ನು ಅನುಭವಿಸಬೇಕು ಸ್ವಾಮಿ. ಹಲ್ಲೆಲೂಯಾ. ಈ ವಾಕ್ಯದ ಮೇಲೆ ಒಂದು ದಾಹ ಹೆಚ್ಚಾಗಬೇಕು, ಇನ್ನೂ ಓದಬೇಕು, ಇನ್ನೂ ಓದಬೇಕು. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿನ್ನ ವಾಕ್ಯದಲ್ಲಿ ಇದೆಯಲ್ಲ ಸ್ವಾಮಿ, ಆನಂದ ಪಡುವವನಾಗಿ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಧನ್ಯನು ಅಂತ ಹೇಳಿ ಕರ್ತನೆ, ಅದೇ ಲೈಫ್ ನಮ್ದಾಗಲಿ ಸ್ವಾಮಿ. ಥ್ಯಾಂಕ್ ಯು. ವಾಕ್ಯದ ಮೇಲೆ ಒಂದು ಅಪರಿಮಿತವಾದ ಪ್ರೀತಿ. ಥ್ಯಾಂಕ್ ಯು. ಈ ವಾಕ್ಯದೊಂದಿಗೆ ನಮಗೊಂದು ಒಳ್ಳೆ ಒಡನಾಟ ಉಂಟಾಗಬೇಕು. ಇದನ್ನೆಲ್ಲೋ ಬಿಸಾಕ್ಬಿಟ್ಟು ಭಾನುವಾರ ತಗೊಂಬರೋ ಪುಸ್ತಕವಾಗಿ ಇಟ್ಕೋಬಾರ್ದಪ್ಪ. ಥ್ಯಾಂಕ್ ಯು. ಇದರೊಂದಿಗೆ ಒಂದು ಒಳ್ಳೆ ಡಿವೈನ್ ರಿಲೇಷನ್ಶಿಪ್ನ ಇಟ್ಕೋಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹೆಚ್ಚಿಗೆ ಓದಬೇಕೆಂಬ ಹಂಬಲ, ಧ್ಯಾನ ಮಾಡಬೇಕೆಂಬ ಹಂಬಲ ಅಂತರ್ಯದಿಂದ ಉಕ್ಕಿ ಬರಲಿ ಸ್ವಾಮಿ, ಉಕ್ಕಿ ಬರಲಿ ಸ್ವಾಮಿ. ನಿನ್ನ ಪ್ರೀತಿಯ ಅಟ್ಮಾಸ್ಫಿಯರ್ ಇದೆ. ಎಲ್ಲಿ ವಾಕ್ಯ ಇದೆಯೋ ಅಲ್ಲಿ ನಿನ್ನ ಪ್ರೀತಿ ಇದೆ. ಹಲ್ಲೆಲೂಯಾ. ಎಲ್ಲಿ ವಾಕ್ಯ ಇದೆಯೋ ಅಲ್ಲಿ ನಿನ್ನ ಸಮಾಧಾನ ಇದೆ. ಎಲ್ಲಿ ವಾಕ್ಯ ಇದೆಯೋ ಅಲ್ಲಿ ಕರ್ತನೆ ಅಭಿವೃದ್ಧಿಯನ್ನು ನಿನ್ನ ಅನುಗ್ರಹ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಅಲ್ಲಿ ಆಹಾರ ಕೊಡ್ತೀರಿ, ಮಿರಾಕಲ್ ಮಾಡ್ತೀರಿ. ಥ್ಯಾಂಕ್ ಯು ಲಾರ್ಡ್. ಈ ವಾಕ್ಯಕ್ಕೆ ಕರ್ತನೆ ನಮ್ಮೊಳಗೆ ಒಂದು ಒಳ್ಳೆ ಹಸಿವು ಉಂಟಾಗಲಿ. ಹಸು ಕೂಸುಗಳಂತೆ ಕರ್ತನೆ ಒಳ್ಳೆ ಆಪಟೈಟ್. ಹಲ್ಲೆಲೂಯಾ. ಈ ವಾಕ್ಯಕ್ಕೆ ನಮ್ಗೆ ಉಂಟಾಗಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ವಾಕ್ಯದ ಮೇಲಿನ ಕರ್ತನೆ ದಾಹ ಹೆಚ್ಚಾಗಬೇಕು, ಪ್ರೀತಿ ಹೆಚ್ಚಾಗಬೇಕು, ಆಸಕ್ತಿ ಹೆಚ್ಚಾಗಬೇಕು. ಒತ್ತಾಯಕ್ಕಾಗಿ ಆಗಬಾರ್ದು ಸ್ವಾಮಿ. ಥ್ಯಾಂಕ್ ಯು. ಎಷ್ಟೊತ್ತಿಗೆ ಅವಕಾಶ ಸಿಗುತ್ತೋ ಅಂತ ಕಾಯ್ತಾ ಇರಬೇಕು, ಎಷ್ಟೊತ್ತಿಗೆ ಸ್ವಲ್ಪ ಓದ್ತೀನೋ ಅಂತ ಹೇಳಿ ಕಾಯ್ದಿರಬೇಕು, ಎಷ್ಟೊತ್ತಿಗೆ ದೇವ್ರ ವಾಕ್ಯ ಕೇಳಿಸ್ಕೊಳ್ತೀನೋ ಅನ್ನುವಂಥ ಒಂದು ಅಪರಿಮಿತವಾದಂಥ ಹಸಿವು, ದಾಹ, ಆಸಕ್ತಿಯನ್ನು ನಮಗೆ ಈ ವಾಕ್ಯದಲ್ಲಿ ಕೊಡಪ್ಪ. ಇದೇ ನಿನ್ನ ಪ್ರೀತಿಯ ಒಂದು ವಲಯ, ನಿನ್ನ ಪ್ರೀತಿಯ ಒಂದು ನೆಟ್ವರ್ಕ್, ನಿನ್ನ ಪ್ರೀತಿಯ ಅಟ್ಮಾಸ್ಫಿಯರ್, ನಿನ್ನ ಕೃಪೆಯನ್ನು ಅನುಭವಿಸಲಿಕ್ಕೆ ರೈಟ್ ಅಟ್ಮಾಸ್ಫಿಯರ್. ಥ್ಯಾಂಕ್ ಯು ಲಾರ್ಡ್. ನೀನು ಆ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸು. ಥ್ಯಾಂಕ್ ಯು. ನನ್ನ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಎಲ್ಲರಿಗೂ ವಾಕ್ಯದ ಮೇಲಿನ ಅಭಿಮಾನ, ಪ್ರೀತಿ, ಆಸಕ್ತಿ, ದಾಹ, ಹಸಿವು ಕರ್ತನೆ ಉಂಟಾಗಲಿ ಅಂತ ನಾವು ಬೇಡಿಕೊಳ್ತೇವೆ. ಥ್ಯಾಂಕ್ ಯು ಲಾರ್ಡ್. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಧಾರವಾಡ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇವರ ನಾಮಕ್ಕೆ ಸ್ತೋತ್ರ. ಧಾರವಾಡ ಜಿಲ್ಲೆಯಲ್ಲಿ
ಸುಮಾರು 24,772 ಜನ ವೃದ್ಧಾಪ್ಯ ವೇತನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅಂಕಿಅಂಶ ಹೇಳ್ತದೆ. ಇದು ಹಳೆಯದು ಕೂಡ 2014ರಲ್ಲಿ ಮಾಡಿದಂತಹ ಒಂದು ಅಂಕಿಅಂಶ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಅವರೆಲ್ಲರಿಗೂ ದೇವರ ಕೃಪೆ ಉಂಟಾಗಲಿ. ಧಾರವಾಡ ಜಿಲ್ಲೆಯಲ್ಲಿರುವಂಥ ಎಲ್ಲ ವೃದ್ಧರು ವೃದ್ಧಾಪ್ಯ ವೇತನ ಪಡೆದರೂ ಪಡೆದೇ ಇದ್ದರು ಅವರೆಲ್ಲರಿಗೆ ದೇವರ ದಯೆ ದೊರಕಲಿ. ವಯಸ್ಸಾದ ದಿನಗಳಲ್ಲಿ ದೇವರ ಸಹಾಯ ಅವರಿಗೆ ಸಿಗಲಿ. ಅನೇಕರು ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ, ಮಕ್ಕಳಿಂದ ಕೈ ಬಿಡಲ್ಪಟ್ಟವರು, ಬಂಧುಗಳಿಂದ ಕೈ ಬಿಡಲ್ಪಟ್ಟವರು, ಕೆಲವೊಬ್ಬರಂತೂ ಒಂದೊತ್ತು ಊಟ ಸಿಗದೆ ನರಳ್ತಾ ಇರುವವರು, ಒಂದು ಲೋಟ ತಣ್ಣೀರನ್ನು ತೆಗೆದುಕೊಡ್ಲಿಕ್ಕೆ ಯಾರು ಕೂಡ ಹತ್ತಿರ ಇಲ್ಲದೆ ಕಷ್ಟಪಡುವಂಥವರು, ಈ ರೀತಿಯಾಗೆಲ್ಲ ಇರುವವರು ಯಾರೆಲ್ಲ ಇದ್ದಾರೋ ಧಾರವಾಡ ಜಿಲ್ಲೆ ಎಲ್ಲ ವೃದ್ಧರನ್ನ ದೇವರು ಆಶೀರ್ವದಿಸಲಿ ಅಂತ ಹೇಳಿ ನಾವು ಬೇಡಿಕೊಳ್ಳೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಧಾರವಾಡ ಜಿಲ್ಲೆಯಲ್ಲಿರುವ 24,000ಕ್ಕಿಂತ ಹೆಚ್ಚು ಇರುವಂಥ ವೃದ್ಧರನ್ನ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ಥ್ಯಾಂಕ್ ಯು. 24,722 ಜನ ವೃದ್ಧಾಪ್ಯ ವೇತನವನ್ನು ಪಡಿತಾ ಇದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚು ಜನ ಇರ್ಬೋದಂತ ನಮ್ಮ ಆಲೋಚನೆ ಇದೆ ಸ್ವಾಮಿ. ಕರ್ತನೆ, ಎಲ್ಲ ಧಾರವಾಡ ಜಿಲ್ಲೆಯಿರುವಂಥ ಎಲ್ಲ ವೃದ್ಧರನ್ನು ನೀನು ಆಶೀರ್ವದಿಸು. ಈ ವಯಸ್ಸಾದ ದಿನಗಳಲ್ಲಿ ಮಕ್ಕಳ ಪ್ರೀತಿ, ಪ್ರೋತ್ಸಾಹ, ಪೋಷಣೆ ಸಿಗಲಿ ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಕರ್ತನೆ, ನನಗೆ ಯಾರೂ ಇಲ್ಲ ಅಂತ ಹೇಳಿ ಯಾರಾದರೂ ಕೊರಗ್ತಾ ಇರೋದಾದರೆ ಈಗ ನೀವು ಅವ್ರನ್ನ ಮುಟ್ಟಿ ಸ್ವಾಮಿ. ಭಯಪಡಬೇಡ ಮಗಳೇ, ಮಗನೇ, ನೀನು ಭಯಪಡಬೇಡ, ನಾನಿದ್ದೀನಿ ಅಂತ ಧೈರ್ಯ ಕೊಡಿ ಸ್ವಾಮಿ. ಕನಸಿನ ಮೂಲಕ ಮಾತಾಡಿಯಪ್ಪ, ದರ್ಶನದ ಮೂಲಕ ಮಾತಾಡಿ. ನಿಮ್ಮ ಮೇಲಿನ ಪ್ರೀತಿ, ಕರ್ತನೆ, ನಂಬಿಕೆ ಅವರಲ್ಲಿ ಉಂಟಾಗಲಿ ಸ್ವಾಮಿ. ಹೇಗಾದರೂ ಅವರಿಗೆ ನಿನ್ನ ವಾಕ್ಯದ ರುಚಿಯನ್ನು ಒದಗಿಸ್ಕೊಡಪ್ಪ. ವಾಕ್ಯ ಅವರಿಗೆ ಲಭ್ಯ ಆಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನೀನು ಹೇಗಾದರೂ ಒದಗಿಸ್ಕೊಡ್ಲಿಕ್ಕೆ ಶಕ್ತನು. ಥ್ಯಾಂಕ್ ಯು. ಎಲ್ಲ ವೃದ್ಧರು ಕರ್ತನೆ, ಅಂತ್ಯ ದಿನಗಳಲ್ಲಿ, ಅವರ ಜೀವನದ ಅಂತ್ಯ ದಿನಗಳಲ್ಲಿ ಸಮಾಧಾನದ ಜೀವನವನ್ನು ಕಾಣಲಿ, ನೆಮ್ಮದಿಯ ದಿನಗಳನ್ನು ಕಾಣಲಿ ಸ್ವಾಮಿ. ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ತನೆ, ಪಾಪ ಕ್ಷಮಾಪಣೆ ನಿಶ್ಚಯ ಅವರಿಗೆ ಸಿಗಬೇಕು ಅಂತ ನಾವು ಬೇಡಿಕೊಳ್ತೇವೆ. ಪರಲೋಕದ ಭರವಸೆ ಅವರಿಗೆ ಸಿಗಬೇಕು ಅಂತ ಬೇಡಿಕೊಳ್ತೇವೆ ಸ್ವಾಮಿ. ಅವರ ಹೆಸರುಗಳು ಸಹ ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟು ಪರಲೋಕ ಅವರ ವಿಷಯದಲ್ಲಿ ನನ್ನ ಮಗನು, ನನ್ನ ಮಗಳು ಅಂತ ಡಿಕ್ಲೇರ್ ಮಾಡಬೇಕು ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಧಾರವಾಡ ಜಿಲ್ಲೆಯಲ್ಲಿರುವಂಥ ಎಲ್ಲ ವೃದ್ಧರನ್ನು ನೀವು ವಿಶೇಷ ಹಸ್ತದಿಂದ ಆಶೀರ್ವದಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ತಂದೆಯೇ, ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗಾಗಿ ವಿಶೇಷವಾಗಿ ನಿನ್ನಲ್ಲಿ ಬೇಡಿಕೊಳ್ತೇನೆ. ನಿನ್ನ ಕೃಪೆ ಈ ದಿನ ಅವರಿಗೆ ಉಂಟಾಗಲಿ, ನಿನ್ನ ದಯೆ ದೊರಕಲಿ. ಈ ದಿನ ನಿನ್ನ ಸಾನ್ನಿಧ್ಯದ ದಿನ ಆಗಿರಲಿ, ನಮ್ಮೆಲ್ಲರಿಗೂ ನಿನ್ನ ಸಾನ್ನಿಧ್ಯದ ದಿನ ಆಗಿರಲಿ, ನಿನ್ನ ಪ್ರಸನ್ನತೆಯ ದಿನ ಆಗಿರಲಿ ಸ್ವಾಮಿ. ಯಶಸ್ಸಿನ ದಿನ ಅಂತ ನಾವು ಈ ದಿನವನ್ನು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಎಲ್ಲ ಕುಗ್ಗಿಸುವಂತಹ ಸೈತಾನ ಎಲ್ಲ ಯೋಜನೆಗಳನ್ನು ನಿಷ್ಕ್ರಿಯ ಮಾಡಿ ನಾವು ಮನರಮ್ಯವಾಗಿರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ವಾಕ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಪ್ರಸನ್ನತೆ, ನಿನ್ನ ದೈವ ಪ್ರಸನ್ನತೆಯ ದಿನ ಅಂತ ನಾವು ಡಿಕ್ಲೇರ್ ಮಾಡುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ಈ ದಿನ ಯಶಸ್ಸಿನ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನಿನ್ನ ಮಕ್ಕಳು ಕೈಟ್ ಮಾಡುವ ಒಂದೊಂದು ಕಾರ್ಯದಲ್ಲಿ ಯಶಸ್ಸೇ. ಥ್ಯಾಂಕ್ ಯು. ಜಯವೇ. ಅದಕ್ಕಾಗಿ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನೀವು ಆಶೀರ್ವದಿಸು. ಥ್ಯಾಂಕ್ ಯು. ಈ ದಿನದಲ್ಲಿ ಪ್ರಯಾಣ ಮಾಡುವವರಿಗೆ ಸುರಕ್ಷತೆ ಕೊಡಪ್ಪ. ಥ್ಯಾಂಕ್ ಯು. ಕೈ ಇಟ್ಟು ಮಾಡೋ ಒಂದೊಂದು ಕಾರ್ಯದಲ್ಲಿ ಜಯ ಕೊಡು ಸ್ವಾಮಿ. ಥ್ಯಾಂಕ್ ಯು. ಆಶೀರ್ವದಿಸಿ ನಡೆಸು. ಎಲ್ಲ ಸ್ತುತಿ, ಸ್ತೋತ್ರ, ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.